ಮಸಾಲೆ ಹಾಕಿ ಬಾಯಲ್ಲಿ ಇಟ್ಕೊಂಡು ಆಮೇಲೆ ಪಾನಿ ಕುಡಿತೀನಿ. ಆಕ್ಚುಲಿ ಬೆಂಗಳೂರಲ್ಲೂ ಇವಾಗ ನೀವು ಅರೇಂಜ್ಮೆಂಟ್ ನೋಡಿದ್ರಲ್ಲ ಆತ ಬೆಂಗಳೂರಲ್ಲೂ ಕೊಡ್ತಾರೆ, ಆದ್ರೆ ಇಲ್ಲಿ ಮಸಾಲೆನೇ ಬೇರೆ ತರ ಇದೆ. ಪ್ರೊಫೆಷನಲ್ ಶಾಟ್ಸ್ ಬರ್ತಾ ಇದೆ ತಾನೆ. ಆಮೇಲೆ ಏನೋ ಹೇಳಿದಿಲ್ಲ, ಇದಕ್ಕೆ ಮುಂಚೆ ಏನ್ ಹೇಳಿದೆ? ಒಳ್ಳೆ ಇಂಟ್ರೊಡಕ್ಷನ್. ಕಮಾನ್ ಕೊಟ್ಕೋ, ಒಳ್ಳೆ ಇಂಟ್ರೊಡಕ್ಷನ್ ಕೊಡೋ. ಇವ್ರ ಮಸಾಲೆ ಸಕ್ಕತ್ತಾಗಿದೆ. ಇದು ಏನ್ ಮಸಾಲೆ ಕೊಟ್ಟಿದಾರಲ್ಲ ಅದು ಸೂಪರ್ ಆಗಿದೆ. 96 ಇಂದ ನೋಡ್ತಾ ಇದಾರಂತೆ. 98 ಹೌದು. ಇವ್ನು ಚಾಲೆಂಜ್ ಹಾಕಿದೀವಿ, ಚೆನ್ನಾಗಿ ಕೇರ್ ಮಾಡಿ ಅಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಿಂತಾಮಣಿ ಸೀರೀಸ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಚಿಂತಾಮಣಿ ಸೀರೀಸ್ ಅಲ್ಲಿ ನನ್ನ ಪಕ್ಕ ಮಂಜು ಅಂಕಲ್ ಇಲ್ಲ, ಅವರ ಮಗ, ನನ್ನ ತಮ್ಮ, ನನ್ನ ಚಿಕ್ಕಮ್ಮನ ಮಗ ಪವನ್ ಭಾರದ್ವಾಜ್ ಇದ್ದಾನೆ. ನಮಸ್ತೆ, ಹೆಲೋ. ಪವನ್ ಇವನ್ಗೊಂದು ಸ್ಪೆಷಲ್ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ಕಾಯ್ತಾ ಇದೀನಿ ನಾನು. ಇಂಟ್ರೊಡಕ್ಷನ್ ವಿತ್ ಡಾನ್ಸ್, ಓಕೆನಾ? ಸಖತ್ತಾಗಿ ಡಾನ್ಸ್ ಮಾಡ್ತಾನೆ. ಆಕ್ಚುಲಿ ನಮ್ಮ ಹುಡುಗ ಸಖತ್ತಾಗಿ ಡಾನ್ಸ್ ಮಾಡ್ತಾನೆ. ಓಕೆ, ಡಾನ್ಸ್ ನ ಪಕ್ಕಕ್ಕೆ ಇಡೋಣ. ನೋಡಿ, ಎಲ್ಲಾ ಹೆಣ್ಮಕ್ಳು ನೀಟಾಗಿ ನೋಡ್ಕೊಳ್ಳಿ ಇವನ್ನ. ನೋಡು, ಆ ಕಡೆ ನೋಡು. ಎಲಿಜಿಬಲ್ ಬ್ಯಾಚುಲರ್ ಇನ್ನ ಇಲ್ಲ. ಏನ್ ಕಮಿಟ್ ಆಗಿದ್ಯಾ ನೋಡಿ? ಇನ್ನ 25 ವರ್ಷ. 25 ವರ್ಷ ಈಗಿಂದ ನೋಡ್ಕೊಂಡು ಒಂದ್ ಸ್ವಲ್ಪ ನೀವು ಓಡಾಡಿ ಪರಿಚಯ ಆಗಿ ಒಂದ್ 2-3 ವರ್ಷ ಟೈಮ್ ಕೊಟ್ರೆ ಸೊ ನೋಡ್ಕೊಳ್ಳಿ. ನನ್ನ ತಮ್ಮ ಆರ್ಕಿಟೆಕ್ಟ್ ಮಾಡಿ ಅವ್ರಿಗೆ ಫೈನಲ್ ಸೆಮ್ ಆಯ್ತಾ. ಇನ್ನೇನ್ ಇವಾಗ ಇಂಟರ್ನ್ಶಿಪ್ ಮಾಡ್ತಾನೆ. ಇನ್ನ ಮುಂದಿನ ತಿಂಗಳಿಂದ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗತ್ತೆ. ಸೊ ಆಮೇಲೆ ಒಂದ್ ಒಳ್ಳೆ ಕಂಪನಿಲಿ ಸೆಟ್ಲ್ ಆಗ್ತಾನೆ. ಸೊ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ಇವ್ರ ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡೋಣ. ನಿಂದೇನಾದ್ರೂ ಒಂದು ಸ್ಪೆಸಿಫಿಕೇಶನ್ ಇದ್ರೆ ಹೇಳ್ಬಿಡೋ ಹುಡುಗಿಗೋಸ್ಕರ. ಇಲ್ಲ ಹಂಗೆಲ್ಲ ಏನಿಲ್ಲ, ಕನ್ನಡದವರು. ಅದು QR ಕೋಡ್ ಕೈ ಮೇಲೆ QR ಕೋಡ್ ಹಾಕೊಂಡಿದ್ದಾರೆ ಅಂತ ರೇಗಿಸ್ತಾ ಇದಾರೆ. ಎನಿವೇ, ಸೊ ಎಸ್, ಪವನ್ ಹುಟ್ಟದಾಗಿಂದ ನಾನ್ ನೋಡ್ತಾ ಇದ್ದೀನಿ. ಅವನು ಈ ಜಾಗಕ್ಕೆ ಅವನೇ ಆಕ್ಚುಲಿ ಇವಾಗ ನನಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಆಯ್ತಾ, ಇದು ಅಮರ್ ಪಾನಿಪುರಿ. ಚಿಂತಾಮಣಿಲಿ 30 ವರ್ಷದಿಂದ ಇದಾರೆ ಇವರು. ಇವ್ರ ಹತ್ರ ಮಸಾಲ ಪುರಿ ಸೂಪರ್ ಆಗಿರುತ್ತೆ. ನಾನು ಸಾಕಷ್ಟು ಸಲ ತಿಂದಿದ್ದೀನಿ. ಇವನು ಒಂಥರ ಇವರ ಏನೋ ಸಾಕು ಮಗನ ತರ. ಹೇಳಿಲ್ಲ, ಅದು ಅಫಿಷಿಯಲ್ ಆಗಿ ಏನಿಲ್ಲ, ಆದ್ರೆ ಇವ್ನಿಗೆ ಅನ್ಅಫಿಷಿಯಲ್ ಆಗಿ ಏನಂದ್ರೆ ಇವ್ನು ಅಲ್ಲೆಲ್ಲಾದ್ರೂ ಓಡಾಡ್ತಿದ್ರು ನೋಡಿ, ಬಾರೋ ಹೆಂಗೋ ನಮ್ಮ ಅಂಗಡಿಗೆ ಬರ್ದೇ ಹೋಗ್ತೀಯ ಅನ್ನೋ ತರ ಕರ್ದು ಇವ್ನ ಅವಾಗ ಊಟ ಆಗಿದ್ರು ಏನಾದ್ರು ಕೊಟ್ಟು ತಿನ್ನಿಸಿ 3 ಪ್ಲೇಟ್ ಮಿನಿಮಮ್ ಅದು ಕೊಡ್ತಾನೆ ಇರ್ತಾರೆ. ಗೋಬಿ 2 ಪಾನಿಪುರಿ ತಿನ್ನು, ಹಾಫ್ ಮಸಾಲ ತಿನ್ನು, ಅನ್ಲಿಮಿಟೆಡ್, ಚೆನ್ನಾಗಿ ಹೋಗಿದ್ಯಾ ತಿನ್ನೋ ಚೆನ್ನಾಗೆ. ಅಂದ್ರೆ ಹಿಂಗೋ ಮೇಂಟೈನ್ ಆಗ್ತಿದೆ ಪವೇ. ಜೀನ್ಸ್ ಚಿಕ್ಕ ವಯಸ್ಸಲ್ಲಿ ಫುಲ್ ಉಲ್ಟಾ ಇದ್ದ ಇವನು, ಈಗ ಜೀನ್ಸ್ ಅಂತ ಇದ್ದಾನೆ ನೋಡಿ. ಆಕ್ಚುಲಿ ಚಿಕ್ಕ ವಯಸ್ಸಲ್ಲಿ ಗುಂಡುಕಿದ್ದ, ಚೆನ್ನಾಗಿದ್ದ ಇವನು ಅಲ್ವೇನಾ? ಈಗಲೂ ಚೆನ್ನಾಗಿದ್ದಾನೆ, ಇವಾಗ ಸ್ಮಾರ್ಟ್ ಆಗಿದ್ದಾನೆ ಅಷ್ಟೇ. ಸೊ ಮಿನಿಮಮ್ 3 ಪ್ಲೇಟ್ ಇವನ್ ತಿನ್ನು ಅಂತ ಅಮರ್ ಪಾನಿಪುರಿಗೆ ಅಕ್ಕ ಬನ್ನಿ ಅಕ್ಕ ಅಲ್ಲಿಗೆ ಹೋಗೋಣ ಅಂತ ಕರ್ಕೊಂಡ್ ಬಂದಿದ್ದಾನೆ. ಇವನ ಹತ್ರ ಅವರು ದುಡ್ಡೇ ತಗೊಳಲ್ವಂತೆ. ನಮ್ ವಿಷಯ ಗೊತ್ತಿಲ್ಲ, ನೋಡೋಣ. ಬನ್ನಿ, ಹಾಗಿದ್ರೆ ಮಸಾಲ ಪುರಿ, ಪಾನಿಪುರಿ, ಇನ್ನು ಏನೇನೋ ತಿನ್ನೋಣ. ಬನ್ನಿ ಕಮಾನ್ ಇದೆ ಚಾಟ್ಸಿಗೆ. ನಾನು 22 ವರ್ಷದಿಂದ ತಿಂತಾ ಇದ್ದೀನಿ. ನಿಂಗೆ ಎಷ್ಟು ವಯಸ್ಸು ಫಸ್ಟ್? ಅದೇ 25. ನಾನು ಇಷ್ಟಿದ್ದಾಗ ಬರ್ತಾ ಇದ್ದೆ, ಅವಾಗ 2 ರೂಪೀಸ್ ಇತ್ತು ಒಂದು ಪ್ಲೇಟ್. ಮರೋರೆ, ಇವಾಗ ಇದ್ರದ್ದು ನಿಮ್ ಟೈಮಿಂಗ್ಸ್ ಏನು? ಓಪನ್ ಟೈಮಿಂಗ್ಸ್ 4 o'clock ಮೇಡಮ್, ಸಾಯಂಕಾಲ 4 o'clock ಟು 8:30 ಕ್ಲೋಸ್. ರಜಾ ಯಾವತ್ತಾದ್ರು? ಹಾಲಿಡೇ లేదు, ರಜಾನೇ ಇಲ್ಲ. ಓಕೆ, ವೆರಿ ನೈಸ್. ಫಾಸ್ಟ್ ಮೂವಿಂಗ್ ಏನು ನಿಮ್ಮಲ್ಲಿ? ಡಿಮ್ಯಾಂಡ್ ಜಾಸ್ತಿ ಯಾವ್ದು? ಮಸಾಲ ಪುರಿ ಗ್ಯಾರಂಟಿ ಅಂತ ಅವ್ರು ಹೇಳ್ಬಿಟ್ರು, ಎಲ್ಲ ಡಿಮ್ಯಾಂಡ್ ಅಲ್ಲಿ ಇದೆ ಅಂತ. 32 ವರ್ಷದಿಂದ ಇದಾರೆ ಅಂದ್ರೆ ಇನ್ ಸುಮ್ನೆನಾ? ಮಾಡಿ ನೀವು ಕಂಟಿನ್ಯೂ ಮಾಡಿ. ಕರುಡಿನ ಕೂಗು ಸಿನಿಮಾ ಬಂದಾಗ ನೋಡಿದೀವಿ ಅಂತ ಇದಾರೆ. ಕರುಡಿನ ಕೂಗು ಸಿನಿಮಾ ಬಂದಾಗ ನನ್ನ ನೋಡಿದೆ ಅಂತ ಹೇಳ್ತಾ ಇದಾರೆ. ಇಲ್ಲೇನು ಮಾಡ್ತಾ ಇದಾರೆ? ಗೋಬಿ ಕರ್ದಿಟ್ಟಿದ್ದಾರೆ. ಇವಾಗ ಕಲರ್ ಬ್ಯಾನ್ ಆಗಿದೆ ಎಲ್ಲಾ ಕಡೆನೂ. ಸೊ ನೋ ಮೋರ್ ಕಲರ್. ಕರೆಕ್ಟ್, ನೋ ಮೋರ್ ಕಲರ್, no more chemical color. So everywhere it's banned now. Nice. ಏನ್ ಚೆನ್ನಾಗಿದೆ? ಡ್ರೈ ಗೋಬಿ ಕೊಟ್ಟ ನೋಡು. ಅಪ್ಪಂಗಂತೆ ಕ್ಯಾಮ್ರಾ ಹಿಂದೆ ಕೇಳ್ತಾರೆ ಅವರು, ಹಿಂಗಂತ ಇದಾರೆ ಗೊತ್ತೈತೇನೋ? ಕ್ಯಾಮ್ರಾ ಹಿಂದೆ ಪಾಪ ಅವ್ರು ಏನು ತಿನ್ನಲ್ಲ ಅಂತ ನಮ್ ಜನ ಅನ್ಕೊಳ್ತಾರೆ, ಅದು ಸುಳ್ಳು. ಟೊಮೆಟೊ ಹಾಕಿ ನಿಂಬೆ ಹಿಂಡಿ ಸ್ಪೆಷಲ್ ಆಗಿ ಮಾಡಿಸ್ಕೊಟ್ಟಿದ್ದಾನಂತೆ ನೋಡಿ. ಬನ್ನಿ ನಿಧಾನಕ್ಕೆ ಬನ್ನಿ. ವೆರಿ ವೆರಿ ನೈಸ್ ಆಂಧ್ರ ಸ್ಟೈಲ್ ಪಾನಿಪುರಿ, ಮಸಾಲಾ ಪುರಿ, ಆಂಧ್ರ ಸ್ಟೈಲ್ ಮಸಾಲಾ ಪುರಿ. ಸೂಪರ್ ಆಗಿದೆ ಮಸಾಲ ಪುರಿ, ಬಿಸಿ ಬಿಸಿಯಾಗಿ.
ಬಿಸಿ ನೋಡಿ ಚೆನ್ನಾಗಿ ಪೂರಿ ಫ್ರೆಶ್ ಆಗಿದೆ ಅಂಡ್ ಮಸಾಲೆ ಸಖತ್ತಾಗಿದೆ, ಬಟಾಣಿ ಚೆನ್ನಾಗಿದೆ. ಹಾಲಾಪ್ ತಗೊಂಡ್ರೆ ಇದು ವಿತೌಟ್ ಟೊಮೆಟೊ ಕೇಳ್ತಾನೆ ಅಷ್ಟೇ. ಆಕ್ಚುಲಿ ವಿತೌಟ್ ಟೊಮೆಟೊನು ಕೊಡೋದು, ನಮ್ಗೆ ಅಂತ ಸ್ಪೆಷಲ್ ಆಗಿ ಟೊಮೆಟೊ ಹಾಕಿ ನಿಂಬೆಹಣ್ಣು ಹಾಕಿ ಕೊಟ್ಟಿದ್ದಾರೆ. ಟೊಮೆಟೊ ಇದ್ರೆ ಕೊಡ್ತಾರೆ. ನಂಗೆ ನಿಂಬೆಹಣ್ಣು ತುಂಬಾ ಇಷ್ಟ, ಹೌದು. ನಂಗೆ ಟೊಮೆಟೊನು ಇಷ್ಟ. ಬಟ್ ಇವನು ಮತ್ತೆ ಇವರಪ್ಪ ಇಬ್ರು ಟೊಮೆಟೊ ತಿನ್ನಲ್ಲ. ಸೇಮ್ ಬಟ್ ಡಿಫ್ರೆಂಟ್. ಕ್ವಾಂಟಿಟಿನೂ ಚೆನ್ನಾಗಿದೆ ಅಂಡ್ ದ ಮಸಾಲಾ ಕ್ವಾಲಿಟಿ ಇಸ್ ಟೂ ಗುಡ್. ತುಂಬಾ ಒಂಥರ ಏನ್ ಹೇಳ್ತಾರೆ, ಈ ಚಕ್ಕೆ ಲವಂಗ ಏಲಕ್ಕಿ ಎಲ್ಲದ್ರದ್ದು ಒಂಥರ ಮುಖಕ್ಕೆ ಹೊಡೆಯೋ ತರ ಮಸಾಲೆ ವಾಸನೆ ಇಲ್ಲ. ಇದು ಹದವಾಗಿ ಚೆನ್ನಾಗಿದೆ ಮಸಾಲೆ. ಇಟ್ಸ್ ವೆರಿ ವೆರಿ ಲೆಸ್. ಅಂಡ್ ಬಟಾಣಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ, ಹದವಾಗಿ ಬೆಂದಿದೆ. ಹಾ ಹದವಾಗಿ ಬೆಂದಿದೆ, ಸಖತ್ತಾಗಿದೆ. ಮಸಾಲೆ ಪುರಿ ಇಸ್ ವೆರಿ ನೈಸ್. ಟೇಸ್ಟ್ ಮಾಡಿ. ಟೇಸ್ಟ್ ಮಾಡ್ತೀನಿ, ನೀನ್ ಹೇಳಿ ಹೆಂಗಿದೆ ಅಂತ ಫಸ್ಟ್. ನನ್ಗೆ ಫುಲ್ ಅಭ್ಯಾಸ ಆಗಿದೆ, ನಂಗೆ ಮಸ್ತಾಗಿ ಇರುತ್ತೆ. ನೀವು ತಿನ್ ನೋಡಿ. ದಹಿ ಪುರಿನ ಇದು? ಅಯ್ಯೋ ನಿಜ ಗೊತ್ತಿರೋ. ಚೆನ್ನಾಗಿ ಮಸಾಲೆ ಹಾಕಿ ಮಳೆ ಬಂದು ನಿಂತಿದೆ. ಮಳೆ ಬಂದು ನಿಂತಾಗ ಏನ್ ತಿನ್ನೋ ಮಜಾ ಇದೆಯಲ್ಲ, ಸೂಪರ್ ಅದು. ಇವ್ರೇನ್ ಗೊತ್ತಾ, ಸ್ವೀಟ್ ಹಾಕಲ್ಲ. ನಂಗೆ ಅದು ನನಗೂ ಇಷ್ಟ ಆಗಲ್ಲ, ಸ್ವೀಟ್ ಹಾಕ್ಬಾರ್ದು. ನಂಗೂ ಸ್ವೀಟ್ ಹಾಕ್ಬಾರ್ದು ಇಷ್ಟ. ಅಂದ್ರೆ ನೀನು ಕಸ್ಟಮೈಸ್ ಮಾಡ್ಕೊಟ್ಟಿದ್ದೆ ಇದು? ಇಲ್ಲ, ಬೇಕು ಸ್ವೀಟ್ ಹಾಕೊಳಿದ್ರೆ ಹಾಕ್ಸ್ಕೊಬಹುದು. ಬಟ್ ನಾನು ಗೊತ್ತು ಬೇಡ, ಅವ್ರಿಗೆ ಗೊತ್ತು ನಾನು ಏನ್ ತಿಂತೀನಿ ಅಂತ. ಅದಕ್ಕೆ ಇವಾಗ ನಮ್ಮ ಪವನ್ನ ಕರ್ಕೊಂಡ್ ಬಂದಿರೋದಿಲ್ಲ ನಾವು. ಸೊ ಅಮರ್ ಚಾಟ್ಸ್ ಅಂತ ಇದು. ಎಷ್ಟು 30 ವರ್ಷದಿಂದ ಇದಾರೆ ಏನಾರು? 30 ವರ್ಷದಿಂದ ಇದ್ದಾರೆ. ಫುಲ್ ಫ್ಯಾಮಿಲಿ ನೋಡಿ ಅವ್ರದ್ದು, ಫುಲ್ ಫ್ಯಾಮಿಲಿ. ನಮಗೆ 30 ವರ್ಷದಿಂದ ಮಗಳೇನ್ ಓದ್ತಿರೋದು? 30 ವರ್ಷದಿಂದ ಸೆಕೆಂಡ್ ಇಯರ್. ಮಗ ಓ 8th ಸ್ಟ್ಯಾಂಡರ್ಡ್. ನಡೆಸ್ತಾರೆ. ಪಾನಿಪುರಿ ಪವನ್ ಬಾಯಲ್ಲಿದೆ. ಹೇಗಿದೆಯೋ ನೋಡು. ನೀನು 30 ವರ್ಷದ ಅನುಭವದ್ದು, ಅಯ್ಯೋ ಇದು ಏನೋ ಸಂಬಂಧದ್ದು ಹೇಳ್ಬಾರ್ದು, ಫ್ರಾಂಕ್ ಆಗಿ ಹೇಳು. ರೂಪಕನ್ ಚಾನಲ್ಗೆ ಫ್ರಾಂಕ್ ರಿವ್ಯೂ ಕೊಡ್ಬೇಕು. 30 ವರ್ಷದಿಂದ ಬರ್ತಾ ಇದೀನಿ ಅಂದ್ರೆ ಅದ್ರದ್ದು ಅರ್ಥ ನಿಮ್ಗೆ ಗೊತ್ತಿರುತ್ತೆ. ಹಾ ಒಬ್ವಿಯಸ್ಲಿ. ಚೆನ್ನಾಗಿದೆ. ಈಗ ನೀನು ಈ ಪಾನಿಪುರಿ ತಿಂಡಿ ಎಷ್ಟು ದಿನ ಆಯ್ತು ಹೇಳಿ? ಈ ಪಾನಿಪುರಿ ತಿಂದು ಆಲ್ಮೋಸ್ಟ್ 6 ತಿಂಗಳಾಯ್ತು. 6 ತಿಂಗಳಾಯ್ತು. ಯಾಕೆ ಅಂತ ಕೇಳ್ತೀನಿ. ಯಾಕೆ ನನಗೆ ಗೊತ್ತು, ನಿಮಗ್ ಉತ್ತರ ಕೊಡ್ಲಿ ಅಂತ. ನಾನೀಗ ಅಹಮದಾಬಾದ್ ಅಲ್ಲಿ ಇದ್ದೀನಿ. ಸೊ ಈಗ ಬಂದಿದ್ದಾನೆ ಇಲ್ಲಿಗೆ. ಇಲ್ಲಿಂದ ನೆಕ್ಸ್ಟ್ ಫಸ್ಟ್ ಇದೆ, ನಿನ್ನೆ ಬಂದೆ, ಇವತ್ತು ಸ್ಟಾರ್ಟ್. ಅಂಡ್ ನೆಕ್ಸ್ಟ್ ಮಂತ್ ಇಂಟರ್ನ್ಶಿಪ್ ಗೆ ಪುಣೆಗೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಇನ್ 6 ತಿಂಗಳು ಪುಣೆಲಿ ಇರ್ತಾನೆ. ಇನ್ 6 months ಆದ್ಮೇಲೆ ಮತ್ತೆ ಇದನ್ನ ಮಿಸ್ ಮಾಡ್ತೀಯ 6 ತಿಂಗಳು. ಪಾನಿಪುರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. 1 ಪೂರಿ ಮಿಸ್ಸಿಂಗ್ ಅಂದ್ರೆ ಪವನ್ ತಿಂದಿದ್ದಾನೆ. ಸೊ 1 2 3 4 5 6 ಪೂರೀಸ್ ಟೋಟಲ್ ಆಗಿ ಕೊಡ್ತಾರೆ. ಚೆನ್ನಾಗಿ ಬಟಾಣಿ, ಕ್ಯಾರೆಟ್, ಈರುಳ್ಳಿ ಹಾಕಿದ್ದಾರೆ. ಮಸಾಲೆ 1 ಪುಟಾಣಿ ಕಪ್ಪಲ್ಲಿ, ಪಾನಿ 1 ಪುಟಾಣಿ ಕಪ್ಪಲ್ಲಿ ಸೆಪರೇಟ್ ಆಗಿ ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಮಸಾಲೆ ಹಾಕೊಂಡು, ಆಮೇಲೆ ಅದಕ್ಕೆ ಪಾನಿ ಹಾಕೊಂಡು, ಈ ಸ್ಪೂನ್ ನಮಗೆ ವೇಸ್ಟ್ ಆಗೋದು, ಹಂಗೆ ತಿನ್ಬಿಡೋದು. ಚೆನ್ನಾಗಿದೆ ಪೂರಿ. ನನಗೆ ಕೆಳಗಡೆ ತೂತ್ ಆಗ್ಬಿಡ್ಬಾರ್ದು. ಇದು ತೂತ್ ತಗೋಯ್ತು, ಇನ್ನೊಂದ್ಸಲ ತಗೊಳ್ತೀನಿ. ಬಟ್ ಇದೇನು ಗೊತ್ತಾ, ಇವ್ರ ಮಸಾಲೆ ಸಕ್ಕತ್ತಾಗಿದೆ. ಇದು ಏನ್ ಮಸಾಲೆ ಕೊಟ್ಟಿದಾರಲ್ಲ ಅದು ಸೂಪರ್ ಆಗಿದೆ. ಇದನ್ನ ಅವರು ದಹಿ ಪುರಿಗೂ ಹಾಕ್ತಾರೆ, ವಿಚ್ ಇಸ್ ವೆರಿ ಯೂನಿಕ್ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ದಹಿ ಪುರಿಗೆ ನನಗೆ ಗೊತ್ತಿರೋಂಗೆ ಈ ತರ ಮಸಾಲೆ ಹಾಕಲ್ಲ. ಬೇರೆ ಸ್ವೀಟು ಖಾರ ಎಲ್ಲ ಹಾಕಿ ಮೊಸರು ಹಾಕಿ ಕೊಡ್ತಾರಲ್ವಾ, ಬಟ್ ಇವರು ಈ ಮಸಾಲೆ ಹಾಕಿ ಮೊಸರು ಹಾಕಿ ಕೊಡ್ತಾರೆ. ಅದು ಒಂಥರ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಓಕೆ, ಈಗ ಮತ್ತೆ ಮಸಾಲೆ ಹಾಕ್ತಾ ಇದೀನಿ. ಮಸಾಲೆ ಹಾಕಿ ಬಾಯಲ್ಲಿ ಇಟ್ಕೊಂಡು ಆಮೇಲೆ ಪಾನಿ ಕುಡಿತೀನಿ. ಸೂಪರ್, ವೆರಿ ನೈಸ್. ಫುಲ್ ಫ್ರೆಶ್ ಸ್ಟಾಕ್ ಬರ್ತಾ ಇದೆ ಮನೆಯಿಂದ. ನೋಡಿ, ಗೋಬಿ, ಬಟಾಣಿ, ಪಾನಿ, ಮಸಾಲೆ ಎಲ್ಲ ಬಂತು. ಅಂಡ್ ಬರೋ ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಎಷ್ಟು ಜನ ಅಥವಾ ಎಷ್ಟು ರೊಟೇಷನ್ ಆಗತ್ತೆ ಅನ್ನೋದು. ಆ ಕ್ವಾಂಟಿಟಿ ನೋಡಿದ್ರೇನೆ ಒಂದು ಅಂದಾಜು ಲೆಕ್ಕ ಹಾಕ್ಬಿಡ್ಬೋದು. ಇವ್ರು ಹೇಳಿದ್ರು 8:30 ಅಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಡತ್ತಂತೆ. ಬೇಕು ಅಂದ್ರೂ ಎಷ್ಟೋ ಜನ ವಾಪಸ್ ಕಳಿಸ್ತೀನಿ, ಯಾಕಂದ್ರೆ ಮುಗಿದು ಹೋಗಿರುತ್ತೆ ಅಂತ. ಆಕ್ಚುಲಿ ಬೆಂಗಳೂರಲ್ಲೂ ಇವಾಗ ನೀವು ಅರೇಂಜ್ಮೆಂಟ್ ನೋಡಿದ್ರಲ್ಲ, ಅಥವಾ ಬೆಂಗಳೂರಲ್ಲೂ ಕೊಡ್ತಾರೆ. ಆದ್ರೆ ಇಲ್ಲಿ ಮಸಾಲೆನೇ ಬೇರೆ ತರ ಇದೆ. ಮಸಾಲೆನೇ ಮೇನ್ ರುಚಿ, ಸಕ್ಕದಾಗಿದೆ. ಸೊ ನಿಮಗೇನ್ ಬೆಂಗಳೂರಿಂದ ಚಿಂತಾಮಣಿ ಏನ್ ತುಂಬಾ ದೂರ ಇಲ್ಲ.
ಒಂದು 80-85 ಕಿಲೋಮೀಟರ್ಸ್ ನಿಮ್ಗೆ ಡೇ ಟ್ರಿಪ್. ಬೆಳಗ್ಗೆ ಇಲ್ಲಿಗೆ ಬಂದು ಆರಾಮಾಗಿ ದೇವಸ್ಥಾನಗಳನ್ನ ನೋಡ್ಕೊಂಡು ಒಂದಷ್ಟು ಫುಡ್ ಜಾಗಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಏನಪ್ಪಾ ಮಾಡೋದು ವೀಕೆಂಡ್ ಒಂದು ಯೋಚನೆ ಮಾಡೋ ಬದಲು ಆರಾಮಾಗಿ ಚಿಂತಾಮಣಿಗೆ ಬಂದು ಒಂದಿನ ಬೆಳಗ್ಗೆ ಒಂದ್ ಸಾಯಂಕಾಲ ಹೋಗ್ಬೇಕಂದ್ರೆ ಚಿಂತಾಮಣಿ. ಇಲ್ಲ ಅಂತ ಹೇಳಿದ್ರೆ ನೀವು ಸುತ್ತಮುತ್ತ ಬೇಕಾದಷ್ಟು ಜಾಗ ಇದೆ. ಮುಳ್ಬಾಗ್ಲು, ಏನೋ ಮುರುಗಮಲ್ಲ, ಬೂರ್ಮಾಕ್ನಳ್ಳಿ, ಕೈವಾರ, ಕೋಲಾರ ಎಲ್ಲ ಸುತ್ತಮುತ್ತ ಇದೆ. ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು. KGF ಹೆಂಗೆ ನೋಡ ಅವ್ನು KGF ಅದು KGF ಕರೆಕ್ಟ್. ಸೊ ಹಾಗಾಗಿ ನೀವು ಡೇ ಟ್ರಿಪ್ ಬೆಂಗಳೂರಿಂದ ಪ್ಲಾನ್ ಮಾಡಬೇಕು ಅಂದ್ರೆ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್. ನಾನು ಚಿಂತಾಮಣಿ ಸೀರೀಸ್ ನ ಫುಲ್ ನೋಡಿ ನಿಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಏನಪ್ಪಾ ಎಲ್ಲ ಫುಲ್ ಪವನ್ಗೆ ಸ್ಪೆಷಲ್ ಆಗಿ ಮಾಡಿ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಬಟ್ ನಾರ್ಮಲ್ ಆಗು ಹಿಂಗೆ ಅಲ್ವೇನೋ ಬೇಲ್ಪುರಿ ಮಾಡೋದು. ಚಿಂತಾಮಣಿ ಸ್ಟೈಲ್. ಚಿಂತಾಮಣಿ ಸ್ಟೈಲ್, ಇವ್ನು ಚಿಂತಾಮಣಿ ಅಂತ ಹೇಳ್ಬೇಕು ಅಂತ. ಚಿಂತಾಮಣಿ ಸ್ಟೈಲೇ ಇದು, ಸೂಪರ್ ಆಗಿದೆ. ನಾವ್ ಯಾಕಂದ್ರೆ ಚಿಂತಾಮಣಿಗ್ ಬರೋದು ಚಾಟ್ಸ್ ತಿನ್ನಕ್ಕೆ ಅಂತಾನೆ ನಾವ್ ಎಷ್ಟೋ ಸಲ, ಅಥವಾ ಚಿಂತಾಮಣಿ ಬಂದಾಗ ಚಾಟ್ಸ್ ತಿಂದೇ ಇದ್ರೆ ಆ ಟ್ರಿಪ್ ಇನ್ಕಂಪ್ಲೀಟ್. ಕರೆಕ್ಟಾ? ಅಂಕಲ್ ಏನೋ ಹೇಳ್ತಾರೆ, ನಾನು ಕೇಳಿದೆ ಈ ಬಂಡಿ ಯಾಕೆ ಅಂತ. ಈಗ ಫುಲ್ ಬಿಸಿ ಆಗ್ಬಿಡುತ್ತೆ, ಈಗ ಫುಲ್ ಕ್ರೌಡ್ ಆಗ್ಬಿಡುತ್ತೆ, ಫುಲ್ ಕ್ರೌಡ್. ಇದೂ ಇನ್ನೊಬ್ರು ಅದೆಲ್ಲ ಅವ್ರ ಫ್ಯಾಮಿಲಿನೇ. ಎರಡೆರಡು ಬಂಡಿ ಎರಡೆರಡು ಬಂಡಿ ಇಲ್ಲಿ ಜನ ಫುಲ್ ಆಗ್ತಾರೆ. ಈಗ ನೀವು ನೋಡ್ತಾ ಇದ್ದಂಗೆನೆ ಜನ ಫುಲ್ ಆಗ್ಬಿಡ್ತಾರೆ ಈಗ. ಸೊ ಅವ್ರು ಈಗಿಂದ 10 ಗಂಟೆವರೆಗೂ ಇಲ್ಲಿ ಫುಲ್ ಬಿಸಿ ಇರ್ತದೆ. ನೈಟ್ 10 ಗಂಟೆ ನಾವು ಬೇಗ ಬಂದಿದ್ದು ಅದಕ್ಕೋಸ್ಕರ. ಈಗ ಇದು ಅದು ಎಲ್ಲ ಫುಲ್ ಜನ ಆಗ್ಬಿಡ್ತಾರೆ. ಪರವಾಗಿಲ್ಲ, ಎರಡೆರಡು ಬಂಡಿಲಿ ನನ್ ಒಳಗಡೆ ಫಸ್ಟ್ ಟೈಮ್ ನೋಡ್ತಿರೋದು ಆಕ್ಚುಲಿ. ಯಾವಾಗೂ 100 ಜನ 100 ಜನ ಇರ್ತಾರೆ. ಫುಲ್ ಕಸ್ಟಮರ್ಸ್. ಸಿಕ್ಕಾಪಟ್ಟೆ. ನಾವು ಸ್ವಲ್ಪ ಬೇಗ ಬಂದಿದೀವಿ, ಇನ್ನು ಕ್ರೌಡ್ ಆಗುತ್ತೆ 6 ಗಂಟೆ ಮೇಲೆ. ಓಕೆ, ಈಗ ಬೇಲ್ಪುರಿ ಟೇಸ್ಟ್ ಮಾಡೋಣ. ಇದ್ರ ಮೇಲೇನು ಮಸಾಲೆ ಹಾಕೊಟ್ಟಿದ್ದಾರೆ, ಮೈ ಫೇವ್ರೆಟ್ ಮಸಾಲೆ. ನೈಸ್. ಚೆನ್ನಾಗಿ ಸೇವು ಮತ್ತೆ ಅಂದ್ರೆ ಓಂ ಪುಡಿ ಮತ್ತೆ ಟೊಮೆಟೊ ಎಲ್ಲ ಹಾಕಿ ಬೇಲ್ಪುರಿ ಮಾಡಿ ಕೊಟ್ಟಿದ್ದಾರೆ. ಇದನ್ನ ನೀವು ಕ್ರಿಸ್ಪಿಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಮಸಾಲೆ ಹಾಕಿರೋದ್ರಿಂದ ನೆಟ್ಟಗಿರುತ್ತೆ. ದ ವೇ ಐ ಲೈಕ್ ಇಟ್ ಆಕ್ಚುಲಿ. ನಾನು ಮಾಮೂಲಿ ಬೇಲ್ಪುರಿಗೂ ಎಕ್ಸ್ಟ್ರಾ ಮಸಾಲೆ ಹಾಕಿಸ್ಕೊಳ್ತೀನಿ ಎಲ್ಲ ಕಡೆ. ಇವ್ರು ಹಾಕಿ ಕೊಟ್ಬಿಡಿದ ತೋಳ. ಚಿಂತಾಮಣಿ ಸ್ಟೈಲ್ ಬೇಲ್ ಹೇಗಿದೆ? ಚೆನ್ನಾಗಿದೆ. ಅದು ಇವ್ರ ಮಸಾಲೆ ಇಸ್ ಸ್ಟಾರ್. ಮಸಾಲೆ ಸ್ಟಾರ್ ಆಗಿರೋದ್ರಿಂದ ಇವರು ಅದನ್ನ ಚೆನ್ನಾಗಿ ಸ್ಮಾರ್ಟ್ ಆಗಿ ಉಪಯೋಗಿಸ್ಕೊಳ್ತಾ ಇದಾರೆ. ಮಸಾಲೆನ ಎಲ್ಲದಕ್ಕೂ ಹಾಕ್ತಾ ಇದಾರೆ, ವಿಚ್ ಇಸ್ ಗುಡ್. ಸೊ ಎಲ್ಲದ್ರದ್ದು ರುಚಿ ಸಕಲಾಗಿರುತ್ತೆ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಮರ್ತೋಗ್ಬಿಟ್ಟಿದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಹಾಗೆ ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ಆಯ್ತಾ? ಲೈಕ್ ಅಂಡ್ ಶೇರ್ ಕೂಡ. ನನ್ನ ತಮ್ಮ ಹಿಂಗೆ ನಾಳೆ ಕೊಡಿ ಇವಾಗಂತೂ ಬೇಡ ಅಂತ ಹೇಳಿದ್ರು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಇವನು ಫ್ರೀ ಕೊಡ್ತಾನೆ ಅಂತ. ಸೊ ಇವಾಗ ಒಂಥರ ಎಲ್ರಿಗೂ ಫ್ರೀ ಅದ. ಬಟ್ ಈಗ ನೀನು ಹೇಳ್ಬೋದು, ನಾವು ಬಂದಾಗಲೂ ಫ್ರೀ ಕೊಡ್ತಾರೆ. ಇಲ್ಲ ಪಾಪ, ತುಂಬ ಚೆನ್ನಾಗಿತ್ತು. ಒಳ್ಳೆ ಮನುಷ್ಯ ಪಾಪ. ಅವ್ರು ಆಲ್ ದ ಬೆಸ್ಟ್ ಅಂತ ನಿಜವಾಗ್ಲೂ ಮನಸಾರ ವಿಶ್ ಮಾಡ್ತೀನಿ. ವೆರಿ ನೈಸ್. ನಮಗೆ ಫ್ರೀ ಕೊಟ್ಟರು ಅಂತಲ್ಲ, ಫ್ಯಾಮಿಲಿ ಪಾಪ ಅಚ್ಚುಕಟ್ಟಾಗಿ ನಿಂತು ಚೆನ್ನಾಗಿ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ಆಗಿ ಆ್ಯಂಡ್ ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿ ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಕೆಲಸ ಮಾಡಿ ಬಂದಾಗ ಎಲ್ರೂ ನಿಮ್ಮನ್ನ ಕೇಳ್ತಾರೆ, ದೊಡ್ಡಮ್ಮನ ಕೇಳ್ತಾರೆ, ಎಲ್ರೂ ಕೇಳ್ತಾರೆ ಹೆಂಗಿದ್ದಾರೆ, ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ. ಸೋ ನೈಸ್. ಸೊ ಮನ್ಸಾರೆ ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ನಿಮ್ಮ ಕಡೆಯಿಂದನೂ ಒಂದು ಆಲ್ ದ ಬೆಸ್ಟ್ ಹೇಳಿ ಅವ್ರಿಗೆ, ಓಕೆನಾ? ಇವ್ರ ಫ್ಯಾಮಿಲಿ ಫುಲ್ಲು ಬ್ಯುಸಿಯಾಗಿ ಚಾಟ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ನಾವಿಲ್ಲಿ ಬ್ಯುಸಿಯಾಗಿ ಚಾಟ್ಸ್ನ ತಿಂತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವ, ನೋಡಿ ಫುಲ್ಲು ಫ್ಯಾಮಿಲಿ ನಿಂತ್ಕೊಂಡು ನೀಟಾಗಿ ಒಂದು ಸ್ಕ್ವಯರ್ ಅಲ್ಲಿ ಇವಾಗ ರೆಡಿ ಆಗ್ತಾ ಇದಾರೆ. ಒಂದ್ ಕಡೆ ಪಾರ್ಸಲ್ಲು, ಒಂದ್ ಕಡೆ ಈಟಿನ್ನು, ನೋಡಿ ಆ ಕಡೆ ಗೋಬಿ, ಈ ಕಡೆ ಮಸಾಲ್ ಪುರಿ, ಪಾನಿಪುರಿ. ಹೇಳಿ ಅಕ್ಕ, ಇವಾಗ 23 ಇಯರ್ಸ್ ಇಂದ ನಾನು ಬರ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸ್ತು? ನಾನು 23 ಇಯರ್ಸ್ ಇಂದ ತಿಂತಾ ಇದ್ದೀನಿ. ಬರ್ತಾ ಡಬಲ್ ಓಕೆನಾ? ಡಬಲ್ ಥಮ್ಸ್ ಅಪ್, ಡಬಲ್ ಓಕೆ ಕಣ, ಸೂಪರ್. ನೀವು ಬನ್ನಿ, ಚಿಂತಾಮಣಿ ಚಾಟ್ಸ್ ಮಿಸ್ ಮಾಡಬೇಡಿ, ತಿಂದೇ ತಿನ್ನಿ. ಹಾ, ನೀವು ಚಿಂತಾಮಣಿಗೆ ಬಂದಾಗ ಇದು ಯಾವ ರೋಡ್ ಬರುತ್ತೆ ಅಂತ ಚಿಂತಾಮಣಿಲಿ ಯಾರಿಗಾದ್ರೂ ಅಮರ್ ಪಾನಿಪುರಿ ಅಂತ ಕೇಳಿ.
ನಿಮ್ಗೆ ಅಡ್ರೆಸ್ ಬೇಕಾಗಿಲ್ಲ, ಅಮರ್ ಪಾನಿಪುರಿ ಅಲ್ಲಿ ಯಾರಾದ್ರೂ ತೋರಿಸ್ತಾರೆ. ಕರೆಕ್ಟ್. ಆದ್ರೂ ನಮ್ಮ ಆಡಿಯನ್ಸ್ ಕೇಳ್ತಾರೆ ಕಣೋ, ಮೇಡಮ್ ಲೊಕೇಶನ್ ಹೇಳಿ, ಮೇಡಮ್ ಲೊಕೇಶನ್ ಹೇಳಿ ಅಂತ. ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಪಾಲಿಟೆಕ್ನಿಕ್ ಕಾಲೇಜ್ ರೋಡ್. ಪಾಲಿಟೆಕ್ನಿಕ್ ಕಾಲೇಜ್ ರೋಡ್, ಚಿಂತಾಮಣಿ ಪಾಲಿಟೆಕ್ನಿಕ್ ಕಾಲೇಜ್ ರೋಡ್ ಅಲ್ಲಿ ಅಮರ್ ಪಾನಿಪುರಿ. ಸಾಯಂಕಾಲ 4 ಗಂಟೆ, 4:15 ಅಂತಾನೆ ಇಟ್ಕೊಡ್ರಿ. 4:15 ಇಂದ 8:30 ಗಂಟೆ ಅಂತ. 8:30 ಕ್ಲೋಸ್ ಆಗ್ಬಿಡುತ್ತಲ್ಲ. ಹಾ, ನಿಮ್ ಲಕ್ ಚೆನ್ನಾಗಿದ್ರೆ 9:30 ಬಂದ್ರೆ ಏನಿರುತ್ತೋ ಅದು ಸಿಗುತ್ತೆ. ಅಡ್ವೈಸಬಲ್ 8 ಗಂಟೆ ಒಳಗ್ ಬಂದ್ಬಿಡಿ, ಆವಾಗ ಎಲ್ಲಾ ಐಟಮ್ಸ್ ಟೇಸ್ಟ್ ಮಾಡ್ಬೋದು. ಅಂಡ್ ಇಲ್ಲಿ ಬಂದು ತಿಂದು ರುಚಿ ನೋಡಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡುವಾಗ ಪವನ್ ಅಂತ ಹಾಕ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಾನು. ಚಿಂತಾಮಣಿ ಸೀರೀಸ್ ನಾನು ನೋಡ್ತಾ ಇರಿ, ಸಾಕಷ್ಟು ವಿಡಿಯೋಗಳು ನಿಮಗೋಸ್ಕರ ಬರ್ಲಿದೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನನ್ನ ನಿಮ್ಮ ಭೇಟಿ. ಅಲ್ಲಿ ತನಕ ಒಂದ್ ಬೈ ಹೇಳೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾ ಹೌದು, ಇವ್ನು ಚಾಲೆಂಜ್ ಹಾಕಿದೀವಿ, ಚೆನ್ನಾಗಿ ಶೇರ್ ಮಾಡಿ ಎಲ್ಲ. ಓಕೆ, ಸಿಗ್ತೀನಿ ಮತ್ತೆ. ಟಾಟಾ, ಬೈ ಬೈ, ಲವ್ ಯು ಆಲ್.